everyone, welcome to Najia Forum 30 day English crash course ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 30 day English crash course. ಓಕೆ, ಅದರಲ್ಲಿ ಇವತ್ತು ಫಸ್ಟ್ ಡೇ. ಓಕೆ, ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ, ಯಾರು GPSTR HSTR PSTR ಅನ್ನ ಆಸ್ಪಿರೆಂಟ್ಸ್ ಅದಿರಿ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಅಂಡ್ ದೆನ್ ಯಾರು ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಟೆಂಪ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ ಅವರೆಲ್ಲರಿಗೂ ಇದು ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಇಲ್ಲಿ ನೀವು ನೋಡ್ತಾ ಇರಬಹುದು ನನ್ನ ಹಿಂದಿನ ವಿಡಿಯೋವನ್ನ ಯಾರು ನೋಡಿದ್ರೆ ಅವ್ರಿಗೆ ಎಲ್ಲರಿಗೂ ಗೊತ್ತಿದೆ, ಹೌದಾ? PSTR GPSTR HSTR ಗೆ ಇಂಪಾರ್ಟೆಂಟ್ ಇಂಗ್ಲಿಷ್ ಗ್ರಾಮರ್ ಟಾಪಿಕ್ಸ್ ಬಗ್ಗೆ ನಾನು ಡಿಸ್ಕಷನ್ ಅನ್ನು ಮಾಡಿದ್ದೆ. ಯಾರು ನೋಡಿಲ್ಲ ಅದನ್ನು ನನ್ನ ಹಿಂದಿನ ವಿಡಿಯೋವನ್ನ ಚೆಕ್ಔಟ್ ಮಾಡ್ಕೋಬಹುದು. ಇವತ್ತು ನಾನು ಡೇ 1 ನಲ್ಲಿ ಹೇಳ್ತಾ ಇರೋದು ಏನಪ್ಪಾ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್, PSTR GPSTR HSTR. What is the parts of speech? Parts of speech ಅಂದ್ರೆ ಏನು? Parts of speech are the different categories of a word based on their function in a sentence. How many parts of speech are present? In English, there are 8 parts of speech. Okay? 8 parts of speech ಗಳನ್ನ ಇಲ್ಲಿ ನೋಡಬಹುದು. Part of speech: noun, pronoun, verb, adjective, adverb, preposition, conjunction, interjection. These are the 8 parts of speech. ಇಲ್ಲಿ ಡೆಫಿನಿಷನ್ ಅನ್ನು ನೋಡೋಣ, ವಿತ್ ಎಕ್ಸಾಂಪಲ್ ಅನ್ನ ಇಲ್ಲಿ ನಾವು ನೋಡೋಣ. ಓಕೆ, ನೌನ್: ನೇಮ್ ಅ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ, ದಟ್ ಈಸ್ ವಿ ಕಾಲ್ ಇಟ್ ಆಸ್ ಅ ನೌನ್. ಎಕ್ಸಾಂಪಲ್ ಫಾರ್ ನೌನ್ ಈಸ್ ರವಿ, ಸ್ಕೂಲ್, ಬುಕ್, ಹಾನೆಸ್ಟ್ಲಿ. ಹಿಯರ್ ಏನ್ ಬರ್ತೈತಿ? ನೌನ್ ಅಂದ್ರೇನು? ದ ನೇಮ್ ಆಫ್ ಅ ಪರ್ಸನ್ ಆರ್ ಅ ಪ್ಲೇಸ್ ಆರ್ ಅ ಥಿಂಗ್ ಆರ್ ಅ ಐಡಿಯಾ, ದಟ್ ಈಸ್ ನೌನ್ ಅಂತ ಕರಿತೀವಿ ನಾವು. ಪ್ರೊನೌನ್ ಅಂದ್ರೆ ರಿಪ್ಲೇಸ್ ಅ ನೌನ್. he, she, it, they, we. ನೌನ್ ಅನ್ನ ರಿಪ್ಲೇಸ್ ಮಾಡುವುದೇ ಪ್ರೊನೌನ್. ಓಕೆ, ವರ್ಬ್ ಅಂದ್ರೆ ದೇ ಶೋ ದ ಆಕ್ಷನ್ ಆರ್ ಸ್ಟೇಟ್ ಆಫ್ ಅ ಬೀಯಿಂಗ್. ಫಾರ್ ಎಕ್ಸಾಂಪಲ್, ಆಕ್ಷನ್ ಅನ್ನ ತೋರಿಸ್ಬೇಕು, ಆ ಆಕ್ಷನ್ ತೋರಿಸುವಂತ ವರ್ಡ್ಗೆ ನಾವೇನಂತ ಕರಿತೀವಿ? ವರ್ಬ್ ಅಂತ ಕರಿತೀವಿ. ರನ್, ಈಟ್, ರೈಟ್, ಈಸ್, ಆರ್. ಓಕೆ, ಅಡ್ಜೆಕ್ಟಿವ್ ಮೀನ್ಸ್ ಡಿಸ್ಕ್ರೈಬ್ ಅ ನೌನ್ ಆರ್ ಪ್ರೊನೌನ್. ನೌನು ಮತ್ತು ಪ್ರೊನೌನ್ ಅನ್ನ ಡಿಸ್ಕ್ರೈಬ್ ಮಾಡುವುದನ್ನ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಬ್ಯೂಟಿಫುಲ್ ಫ್ಲವರ್, ಟಾಲ್ ಬೈ, ಓಕೆ, ಫ್ಯಾಟ್ ಬಾಯ್, ಓಕೆ, ಲೈಕ್ ದಿಸ್. Adverb means describe a verb, adjective or another adverb. She sings beautifully. ಓಕೆ, ಈ ರೀತಿ ವರ್ಬ್ ಅನ್ನು ಡಿಸ್ಕ್ರೈಬ್ ಮಾಡಬೇಕು, ಬ್ಯೂಟಿಫುಲ್ ಡಿಸ್ಕ್ರೈಬ್ ಮಾಡಬೇಕು, ಅದಕ್ಕೆ ನಾವಂತೆ ಅಡ್ವರ್ಬ್ ಅಂತ ಕರಿತೀವಿ. ಪ್ರಪೋಸಿಷನ್ ಶೋಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಟೂ ವರ್ಡ್ಸ್. ಎರಡು ವರ್ಡ್ಗಳ ನಡುವೆ ರಿಲೇಶನ್ ಅನ್ನ ಕನೆಕ್ಟ್ ಅನ್ನ ಮಾಡುವುದೇ ಪ್ರಪೋಸಿಷನ್. ಇನ್, ಆನ್, ಅಂಡರ್, ಬಿಹೈಂಡ್, ಬಿಟ್ವೀನ್. ಓಕೆ, ಕಂಜಂಕ್ಷನ್: ಜಾಯಿನ್ ದ ವರ್ಡ್ಸ್, ಫ್ರೇಸಸ್ ಆರ್ ಕ್ಲಾಸಸ್ and, but, because, or. Okay, interjection means express the sudden emotions. Wow, oh, alas, hooray, like this word are coming here in interjection. Okay, I hope ನಿಮ್ಗೆಲ್ಲ ಲಿಟಲ್ ಬಿಟ್ ಇನ್ಫಾರ್ಮೇಶನ್ ಆಗಿದೆ, ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೌನ್, ಪ್ರೊನೌನ್, ವರ್ಬ್, ಅಡ್ಜೆಕ್ಟಿವ್, adverb, preposition, conjunction, interjection. Okay, now come to here example. Noun: Ravi is a teacher. ಓಕೆ, ಇಲ್ಲಿ ನೌನ್ ಏನ್ ಬರ್ತೈತಿ? ನೇಮ್. ರವಿ ಈಸ್ ಅ ನೌನ್, ರವಿ ಈಸ್ ಅ ಟೀಚರ್. ಓಕೆ, ಪ್ರೊನೌನ್: ರವಿ ಬದಲಿಗೆ ನಾವು ಏನ್ ಬಳಸಿದೀವಿ? ಇಲ್ಲಿ ಹಿ ಬಳಸಿದ್ವಿ, ಹೌದಾ? ಇಲ್ಲಿ ನೋಡಬಹುದು, ರವಿ ಬದಲಿಗೆ ನಾವೇನ್ ಬಳಸಿದ್ವಿ? ಹಿ ಬಳಸಿದ್ವಿ. ಹಿ ಈಸ್ ಅ ಪ್ರೊನೌನ್. ಓಕೆ, ನೌನ್ ಬದಲಿಗೆ ಬಳಸುವಂತ ಪದಕ್ಕೆ ನಾವೇನಂತ ಕರಿತೀವಿ? ಪ್ರೊನೌನ್ ಅಂತ ಕರಿತೀವಿ. ಹಿ ಈಸ್ ಅ ಟೀಚರ್. ವರ್ಬ್: ಬರ್ಡ್ಸ್ ಫ್ಲೈ, ಬರ್ಡ್ಸ್ ಫ್ಲೈ. Adjective: she has a red dress. Okay, particularly ಹೇಳ್ಬೋದು, red dress. She has a red dress. Adverb: he speaks clearly. Preposition: the book is on the table. Conjunction: Ravi and Sita. ಇಲ್ಲಿ ಎರಡು ವರ್ಡ್ಗೆ ನಡುವೆ ಏನು ಕನೆಕ್ಷನ್ ಅನ್ನು ಕೊಡ್ತಾ ಇದ್ದೀವಿ? ರವಿ ಅಂಡ್ ಸೀತಾ ಆರ್ ಫ್ರೆಂಡ್ಸ್. ಓಕೆ, ಪ್ರಪೋಸಿಷನ್ ಅಲ್ಲಿ ಏನ್ ಮಾಡ್ತೀವಿ? ದ ಬುಕ್ ಈಸ್ ಆನ್ ದ ಟೇಬಲ್. ಓಕೆ,
ಇಂಟರ್ಜೆಕ್ಷನ್ ನಲ್ಲಿ ಹುರ್ರೇ ವಿ ಓನ್ ದ ಮ್ಯಾಚ್. ಓಕೆ, ಲೈಕ್ ದಿಸ್ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಮೆಮರಿ ಟ್ರಿಕ್ಸ್, ನೌನ್ ಪ್ರೊನೌನ್ ಇಲ್ಲಿ ನೋಡಬಹುದು ಶಾರ್ಟ್ಕಟ್ ನಲ್ಲಿ NPVAAPCI ಅಂತ ಹೇಳ್ತೀವಿ. ನೋಡ್ರಿ, ನೌನ್ ನೇಮ್ಗೆ ಬಳಸ್ತೀವಿ, ಪ್ರೊನೌನ್ ಅನ್ನ ಇನ್ಸ್ಟೆಡ್ ಆಫ್ ನೌನ್ ಬಳಸ್ತೀವಿ, ವರ್ಬ್ ಆಕ್ಷನ್ ವರ್ಡ್ಸ್ ಗೆ ವರ್ಬ್ ಅನ್ನ ಬಳಸ್ತೀವಿ. ನೌನ್ ಅನ್ನ ಡಿಸ್ಕ್ರೈಬ್ ಮಾಡಬೇಕಾದ್ರೆ ಅಡ್ಜೆಕ್ಟಿವ್ ಅನ್ನ ಬಳಸ್ತೀವಿ, ಬ್ಯೂಟಿಫುಲ್, ವಂಡರ್ಫುಲ್. ಓಕೆ, ಲೈಕ್ ದಿಸ್. ಅಡ್ವರ್ಬ್ ಅನ್ನ ಡಿಸ್ಕ್ರೈಬ್ ದ ವರ್ಬ್, ಅಡ್ಜೆಕ್ಟಿವ್ ಅಡ್ವರ್ಬ್ ಮಾಡಬೇಕಾದ್ರೆ ಅಡ್ವರ್ಬ್ ಅನ್ನು ಬಳಸ್ತೀವಿ. ಪ್ರಪೋಸಿಷನ್, ಪೊಸಿಷನ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ಹೇಳಬೇಕಾದ್ರೆ ಪ್ರಪೋಸಿಷನ್ ಅನ್ನ ಬಳಸ್ತೀವಿ ನಾವು. ಕಂಜಕ್ಷನ್, ಎರಡು ವರ್ಡ್ ಗೆ ಕನೆಕ್ಟ್ ಮಾಡಬೇಕಾದ್ರೆ ಕಂಜಕ್ಷನ್ ಬಳಸ್ತೀವಿ. ಇಂಟರ್ಜೆಕ್ಷನ್, ಎಮೋಷನ್ ಅನ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಇಂಟರ್ಜೆಕ್ಷನ್ ಅನ್ನು ಬಳಸ್ತೀವಿ. ಸೊ ದೀಸ್ ಆರ್ ದಿ ಟ್ರಿಕ್ಸ್. ಇಲ್ಲಿ ನಾವು ಡೈಲಿ ನಿಮಗೆ ಏನ್ ಮಾಡ್ತಾ ಇದ್ದೀನಪ್ಪ ಅಂದ್ರೆ ಕೆಲವೊಂದು ಪ್ರಾಕ್ಟೀಸ್ ಕ್ವಶನ್ಸ್ ಅನ್ನ ಕೊಡ್ತೀನಿ. ನೀವೇನ್ ಮಾಡ್ಬೇಕು, ಅದನ್ನ ಸಾಲ್ವ್ ಮಾಡಿ ನನಗೆ ಉತ್ತರಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಳಿಸ್ಬೇಕು. ಹೌದಾ? ಸೊ ಫಸ್ಟ್ ಕ್ವಶನ್ ಈಸ್ ಐಡೆಂಟಿಫೈ ದ ನೌನ್. ದ ಕ್ಯಾಟ್ ಈಸ್ ಸ್ಲೀಪಿಂಗ್. ದ ಕ್ಯಾಟ್ ಈಸ್ ಸ್ಲೀಪಿಂಗ್ ನಲ್ಲಿ ನೌನ್ ಯಾವುದು? ಐಡೆಂಟಿಫೈ ದ ಪ್ರೊನೌನ್. ಶಿ ಈಸ್ ರೀಡಿಂಗ್ ಅ ಬುಕ್. ಇದರಲ್ಲಿ ಪ್ರೊನೌನ್ ಯಾವುದು ನೀವು ಕಳಿಸ್ಬೇಕು. ಐಡೆಂಟಿಫೈ ದ ವರ್ಬ್. ದ ಪ್ಲೇ ಫುಟ್ಬಾಲ್. ಓಕೆ, ವರ್ಬ್ ಯಾವುದು? ಐಡೆಂಟಿಫೈ ದ ಅಡ್ಜೆಕ್ಟಿವ್. ಇಟ್ ಈಸ್ ಅ ಬ್ಯೂಟಿಫುಲ್ ಗಾರ್ಡನ್. ಐಡೆಂಟಿಫೈ ದ ಅಡ್ವರ್ಬ್. ಹಿ ರನ್ಸ್ ಕ್ವಿಕ್ಲಿ. Okay, identify the preposition. The keys are under the chair. Identify the conjunction. Riya and Rahul are classmates. Identify the interjection. Wow, what a wonderful painting. ಇದರೆಲ್ಲದರ ಉತ್ತರಗಳನ್ನ ನೀವು ಯಾರು ಉತ್ತರಗಳನ್ನ ಬಿಡಿಸ್ತೀರಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಓಕೆ, ನನ್ನ ಕೋರ್ಸ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಧನ್ಯವಾದಗಳು.